ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿದರೆ ಕೇಳ್ತಾ ಇದ್ರಿ, ನಾನು ಕಮೆಂಟೇ ನೋಡಿರಲಿಲ್ಲ. ಒಮ್ಮೆಗೆ ನೋಡಿದಾಗ ಶಾಕ್ ಆದೆ ನಾನು. ಇವತ್ತು ರಿಸಲ್ಟ್ ಬರ್ತದೆ ನಿಜಾನ ಅಥವಾ ನಾಳೆ ರಿಸಲ್ಟ್ ಬರ್ತದೆ ಅದು ನಿಜಾನ ಅಂತ ಆದರೆ ಕಮೆಂಟ್ ಮಾಡ್ತಾಯಿದ್ರಿ. ಇದ್ರ ಬಗ್ಗೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ತುಂಬಾ ವಿಡಿಯೋ ಬರ್ತಾಯಿದ್ವು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಆದರೆ ಕೊಡ್ತೀನಿ. ಅಂದರೆ ಇವತ್ತು ರಿಸಲ್ಟ್ ಬರ್ತದಾ, ಯಾವ ದಿನಕ್ಕೆ ಫಿಕ್ಸ್ ರಿಸಲ್ಟ್ ಆಗಿ ಬರ್ತದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡು ನೋಡಿ. ಯಾವ ವಿಡಿಯೋನು ಸ್ಟಾರ್ಟಿಂದ ಎಂಡು ನೋಡಿದ್ರೆ ಅನ್ಕೋತೀನಿ, ಆದರೆ ತಪ್ಪದೆ ಈ ವಿಡಿಯೋನ ನೋಡಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ತಪ್ಪದೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಅಪ್ಡೇಟ್ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ಬಂದುಬಿಟ್ಟು ನಿಮ್ಮ ಎಕ್ಸಾಮ್ ಬಂದುಬಿಟ್ಟು ಏಪ್ರಿಲ್ 6ಕ್ಕೆ ಆದರೆ ಕಂಪ್ಲೀಟಾಗಿ ಮುಗಿದಿತ್ತು. ಮತ್ತು ನಿಮ್ಮ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡ್ಯ ಬಂದುಬಿಟ್ಟು ಇದೇ ಏಪ್ರಿಲ್ 15ರಿಂದ ನಿಮ್ಮ ಇವ್ಯಾಲ್ಯೂಷನ್ ಆದರೆ ಸ್ಟಾರ್ಟ್ ಮಾಡಿದರು. ಇವ್ಯಾಲ್ಯೂಷನ್ ಸ್ಟಾರ್ಟ್ ಆದಮೇಲೆ ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿಯೋಕ್ಕೆ 15ರಿಂದ 20 ದಿನ ಬೇಕಂತ ಆದರೆ ಅವರು ತಿಳಿಸಿದ್ರು. ಆದರೆ ರಿಸಲ್ಟ್ ಆದರೆ ಬೇಗ ಬರುತ್ತೆ ಅಂತ ತಿಳಿಸಿದ್ದಾರೆ. ಇದು ನಿಜಾನ ಸುಳ್ಳು ಅಂತ ಈಗ ಕ್ಲಾರಿಫಿಕೇಷನಾಗಿ ಹೇಳ್ತೀನಿ ನೋಡಿ. ನಿಮ್ಮ ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿಯೋಕ್ಕೆ 15ರಿಂದ 20 ದಿನ ಖಂಡಿತ ಬೇಕೇ ಬೇಕು. ಅಟ್ಲೀಸ್ಟ್ ಕಡಿಮೆ ಅಂದರೂ ಕೂಡ 15ರಿಂದ 20 ದಿನ ಬೇಕೇ ಬೇಕು. ಮತ್ತು ನಿಮ್ಮ ಮಾರ್ಕ್ಶೀಟನ್ನು ಡಾಟಾ ಅಂದರೆ ಕಂಪ್ಯೂಟರ್ಗೆ ಎಂಟ್ರಿ ಮಾಡೋಕ್ಕೆ ಕೂಡ 2ರಿಂದ 3 ದಿನ ಬೇಕು. ಅಂಥದ್ರಲ್ಲಿ ಈಗ ಇವ್ಯಾಲ್ಯೂಷನ್ ಸ್ಟಾರ್ಟ್ ಆಗಿ 3ರಿಂದ 4 ದಿನ ಆಯಿತು. ರಿಸಲ್ಟ್ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಮತ್ತು ನೀವು ಕೇಳ್ಬೋದು ರಿಸಲ್ಟ್ ಯಾವಾಗ ಬರುತ್ತೆ. ಈಗ ನೀವು ತುಂಬ ವಿಡಿಯೋ ಆದರೆ ನೋಡಿಬಿಟ್ಟು ಬಂದಿರ್ತೀರಾ. ಆದರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ, ತುಂಬ ವಿಡಿಯೋ ನೋಡಿಬಿಟ್ಟು ಡಿಪ್ರೆಷನ್ಗೆ ಒಳಗಾಗಬೇಡಿ. ನಾನು ಕಮೆಂಟ್ ನೋಡಿಬಿಟ್ಟು ಗೊತ್ತಾಯಿತು ನನಗೆ ತುಂಬ ವಿದ್ಯಾರ್ಥಿಗಳು ಭಾಳ ವಿಡಿಯೋ ನೋಡಿಬಿಟ್ಟು ಡಿಪ್ರೆಷನ್ಗಾದರೆ ಒಳಗಾಗಿದ್ದಾರೆ. ಅವರು ಬಂದುಬಿಟ್ಟು ಬೇರೆ ರಾಜ್ಯದ ರಿಸಲ್ಟ್ ಡೇಟನ್ನು ನಿಮಗೆ ಒಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಕೂಡ ಡಿಪ್ರೆಷನ್ಗೆ ಒಳಗಾಗಬೇಡಿ. ಮತ್ತು ಎಲ್ಲ ಚಾನಲ್ ನೋಡ್ತಾ ಕೊಂಡಿರಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ನಮ್ಮ ಚಾನಲಲ್ಲಿ ನಿಮ್ಮ ಶಾಲಾ ಮತ್ತು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿದ ಅಫಿಷಿಯಲ್ ನ್ಯೂಸ್ ಆದರೆ ಹೇಳ್ತಾ ಇರ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬೇರೆ ಬೇರೆ ಚಾನಲ್ ನೋಡೋಕ್ಕೆ ಹೋಗಬೇಡಿ ಅಂತ ಹೇಳಬೇಡಿ. ಅಂದರೆ ಅವರು ಫೇಕ್ ಇನ್ಫಾರ್ಮೇಷನ್ ನೀಡ್ತಾ ಇರ್ತಾರೆ. ನಾನು ಕಮೆಂಟ್ ನೋಡಿಬಿಟ್ಟೇ ಗೊತ್ತಾಗಿದ್ದು ನನಗೆ ಈ ರೀತಿ ತುಂಬ ವಿದ್ಯಾರ್ಥಿಗಳು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅಂತ. ಆದ್ದರಿಂದ ತಪ್ಪದೇ ಈ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊ ಕೇಳಿ. ಖಂಡಿತ ನಾನು ಅಫಿಷಿಯಲ್ ನ್ಯೂಸ್ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ. ಮತ್ತು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಏಪ್ರಿಲ್ 25 ಇದೆ. ಏಪ್ರಿಲ್ 25 ಏನಾದರೂ ರಿಸಲ್ಟ್ ಬರುತ್ತಾ ಅಂತ ಹೇಳಿದರೆ ಅದರ ಹಿಂದಿನ ದಿನ ಆದರೆ ಅಪ್ಡೇಟ್ ಮಾಡ್ತಾರೆ. ಅದು ಬಂದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಏಪ್ರಿಲ್ 25ರೊಳಗೆ ಯಾವುದೇ ರಿಸಲ್ಟ್ ಬರೋದಿಲ್ಲ, ಇದು ಕನ್ಫರ್ಮು. ಏಪ್ರಿಲ್ 25ರೊಳಗೆ ಯಾವುದೇ ರಿಸಲ್ಟ್ ಆದರೆ ಖಂಡಿತ ಬರೋದಿಲ್ಲ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಕೂಡ ಫೇಕ್ ಇನ್ಫಾರ್ಮೇಷನ್ ನಂಬಿರ್ತಾರೆ. ಇವತ್ತು ಯಾವುದೇ ರಿಸಲ್ಟ್ ಇಲ್ಲ. ಮತ್ತು ಅಫಿಷಿಯಲ್ ಇನ್ಫಾರ್ಮೇಷನ್ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಚಾನಲ್ ನೋಡೋಕೆ ಹೋಗಬೇಡಿ. ನೀವು ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಯಾರು ಟೆನ್ಷನ್ ತೊಗೋಬೇಡಿ, ರಿಸಲ್ಟಲ್ಲಿ ಒಳ್ಳೆಯದೇ ಬರ್ತದೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.